हरिः ओम्। श्रीगुरुभ्यो नमः। हरिः ओम्। नारायणाय परिपूर्णगुणार्णवाय नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय बोधयस्थितिलयन्नियतिप्रदाय ज्ञानप्रदाय विबुधासुरसौख्यदुःख सख्यदुःख केಳಿಸ್ತಾಯಿಲ್ಲ. कारणाय वितताय नमो नमस्ते। कारणाय वितताय नमो नमस्ते। अशेषवाग्जाड्यमलापहन्त्री देशवाग्जाड्यमलापहन्त्री नवं नवं स्पष्टसुवाक्प्रदायिनी नवं स्पष्टसुवाक्प्रदायिनी नीहजिह्वाग्रसुरङ्गनर्तकी स्नेहजिह्वाग्रसुरङ्गनर्तकी वप्रसन्ना वदने च मे श्रीः भवप्रसन्ना वदने च मे श्रीः। अभ्रमं भङ्गरहितम् अजडं विमलं सदा क्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। नदीर्थमतुलं भजे तापत्रयापहम्। यस्य वाक्कामधेनुर्नः कामितार्थान् प्रयच्छति यवाक्कामधेनुर्नः कामितार्थान् प्रयच्छति। एवेतं जययोगीन्द्रं कामबाणच्छिदं सदा वेतं जय योगीन्द्रं कामबाणच्छिदं सदा पूज्याय राघवेन्द्राय सत्यधर्मरताय च ज्याय राघवेन्द्राय सत्यधर्मरताय च तां कल्पवृक्षाय नमतां कामधेनवे तां कल्पवृक्षाय नमतां कामधेनवे त्याभिघ्नकराब्जोत्थान् पञ्चाशद्वर्षपूजकान् या विघ्नकराब्जोक्तान् पञ्चाशद्वर्षपूजकान् यः प्रमोदतीर्थार्यान् नौमिन्याय सुधारतान् प्रमोदतीर्थार्यान् नौमि न्यायसुधारतान् पादमौलिपर्यन्तं गुरूणाम् आकृतिं स्मरेत् आपादमौलिपर्यन्तं गुरूणाम् आकृतिं स्मरेत्। येन विघ्नाः प्रणश्यन्ति सिद्ध्यन्ति च मनोरथाः प्रणश्यन्ति सिद्ध्यञ्जितमनोरथाः। श्रीगुरुभ्यो नमः हरिः ओम्। श्रीगुरुभ्यो नमः हरिः ओम्। ಶ್ರೀಮನ್ಮಹಾಭಾರತ ತಾತ್ಪರ್ಯ ನಿರ್ಣಯ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಈ ಹಿಂದೆ ತಿಳಿದಂತೆ 88 ಶ್ಲೋಕ ಆಗಿತ್ತಲ್ಲ. ಹೌದು ಆಚಾರ್ಯ. ಒಂದು ಅಲ್ಲಿ ಮುಂದಿನ 89 ನೋಡಿ 80 88 ಆಯ್ತು, 89 89 ಆಗಿತ್ತಾ? ಇಲ್ಲ, ಮಾಡ್ಬೇಕೀಗ. 89 ಹಾ ಸರಿ ಸರಿ ದೇವಾನಾಂ ನಿರಯೋ ನಾಸ್ತಿ ಸರಿ ತಮಶ್ಚಾಪಿ ನೋಡಿ. ಕದಾ 80 ಅಸೂರಾಣಂ ತದಾ ಮುಕ್ತಿ ಕದಾಚಿತ್ ಕೇನಚಿತ್ ಕ್ವಚಿತ್ ಅದಾಗಿತ್ತು ಆಚಾರ್ಯ. ಅದೇ ಅದು ಶ್ಲೋಕಗಳ ವ್ಯತ್ಯಾಸ ಬೇರೆ ಇದೆ. ನಿಮ್ ಪುಸ್ತಕದಲ್ಲಿ ಇಲ್ಲಿಗೆ ಒಂದು ಶ್ಲೋಕ ಹಿಡಿದಿದ್ದಾರೆ ಅನ್ಸುತ್ತೆ. 88ನೇ ಶ್ಲೋಕ ಅಂದ್ರೆ ಇಲ್ಲಿಗೆ ಮುಗಿದೋಯ್ತು. ಇಲ್ಲಿ ನಮ್ಮ ಪುಸ್ತಕನಲ್ಲಿ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ ಇಲ್ಲಿ ಮುಗಿದೋಯ್ತು. ಹಾ ಹೌದು, ಮುಂದೆ ಇಲ್ಲಿ 89ನೇ ಶ್ಲೋಕ. ಹೌದು 89ನೇ ಶ್ಲೋಕ ಆಗ್ಬೇಕು ಆಚಾರ್ಯ. ಸರಿ ನೋಡಿ. ಇಂದಿನ ಶ್ಲೋಕದಲ್ಲಿ ಮುಕ್ತಿರ್ನಿತ್ಯ ತಮಶ್ಚೈವ ನಾವೃತ್ತಿ ಪುನರೇತಯೋ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ.
ಈ ಹಿಂದೆ ಶ್ರೀಮದಾಚಾರ್ಯರು ಆ, ಮೋಕ್ ಆ, ಮೋಕ್ಷ ಯೋಗ್ಯ ಜೀವಿಗಳು ಯಾರು, ಇದರ ಹಿಂದೆ ತಿಳಿಸಿಕೊಟ್ಟದ್ದು, ಮೋಕ್ಷವನ್ನ ಹೊಂದಬೇಕಾದರೆ ಏನನ್ನ ತಿಳಿದುಕೊಂಡ್ರೆ ಮೋಕ್ಷವನ್ನು ಹೊಂದಲಿಕ್ಕೆ ಆಗ್ತದೆ ಅಂತ ಕೆಲವು ಅನೇಕ ಶ್ಲೋಕಗಳಿಂದ ತಿಳಿಸಿಕೊಟ್ರು. ಇದನ್ನು ತಿಳ್ಕೊಂಡ್ರೆ ಮೋಕ್ಷ, ಇಲ್ಲದೆ ಹೋದ್ರೆ, ತಿಳಿದುಕೊಳ್ಳದೆ ಹೋದ್ರೆ ಮೋಕ್ಷ ಇಲ್ಲ ಅಂತ ಹೇಳ್ತಾ, ಕೊನೆಗೆ ಭಕ್ತಿ ಬೇಕು, ಭಕ್ತಿ ಇದ್ದರೆ ಮೋಕ್ಷ, ಇಲ್ಲದೆ ಹೋದ್ರೆ ಮೋಕ್ಷ ಇಲ್ಲ ಅಂತ ಹೇಳಿ, ಈ ಮೋಕ್ಷವನ್ನು ಹೊಂದುವಂತಹ ವ್ಯಕ್ತಿಗಳು ಯಾರು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಜೀವರ ವಿಭಾಗವನ್ನ ಶ್ರೀಮದಾಚಾರ್ಯ ಮಾಡಿಕೊಟ್ಟದ್ದು. ಮೂರು ರೀತಿಯಾಗಿ ದೇವ, ಮಾನುಷ, ದಾನವರು ಅಂತ ಮೂರು ವಿಭಾಗ. ಅದರೊಳಗೆ ಮನುಷ್ಯರೊಳಗೂ ಕೂಡ ಉತ್ತಮರು, ಮಧ್ಯಮರು, ಅಧಮರು ಅಂತ ಹೀಗೆ ವಿಭಾಗವನ್ನ ಮಾಡ್ತಾ, ಅದರೊಳಗೆ ಮೋಕ್ಷ ಯೋಗ್ಯ ಜೀವಿಗಳು ಯಾರು ಅಂತಂದ್ರೆ ದೇವತೆಗಳು ಮತ್ತು ಮನುಷ್ಯರಲ್ಲಿ ಉತ್ತಮ ಮನುಷ್ಯರು, ಇವರು ಮೋಕ್ಷ ಯೋಗ್ಯರು ಅಂತ ತಿಳಿಸಿಕೊಟ್ಟದ್ದು. ಈ 88ನೇ ಶ್ಲೋಕದಲ್ಲಿ ಶ್ರೀಮದಾಚಾರ್ಯ ತಿಳಿಸಿದ್ದು, ದೇವತೆಗಳಿಗೆ ದೇವಾನಾಂ ನಿರಯೋ ನಾಸ್ತಿ ತಮಶ್ಚಾಪಿ ಕಥಂಚನ, ದೇವತೆಗಳಿಗೆ ಮಾತ್ರ, ಯಾವ ದೇವತೆಗಳಿಗೂ ಕೂಡ ನರಕ ಎಂಬುದು ಇಲ್ಲ, ಮತ್ತು ತಮಶ್ಚಾಪಿ ಕಥಂಚನ, ತಮಸ್ಸೆಂಬುದು ಕೂಡ ಅವರಿಗೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಅದನ್ನ ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಎಂತಹ ಒಂದು ಪ್ರಸಂಗ ಬಂದರೂ ಕೂಡ, ಯಾವುದೇ ಒಂದು ಪ್ರಸಂಗ ಬಂದರೂ ಕೂಡ ಅವರಿಗೆ ನರಕಾದಿ ಅನರ್ಥಗಳು ಆಗೋದಿಲ್ಲ ಅಂತ ತಿಳಿಸಿಕೊಟ್ಟಿದ್ದು. ಕೇವಲ ಆನಂದ ಹ್ರಾಸ, ಅವರು ಪಡುವಂತಹ ಆನಂದದೊಳಗೆ ಕಡಿಮೆ ಆಗ್ತದೆ ಹೊರತು, ಅವರು ಮಾಡುವಂತಹ ಏನಾದರೂ ಒಂದು ಅಪರಾಧವನ್ನ ಮಾಡಿದ್ದೇ ಆದಲ್ಲಿ ಆಗ ಸೋತ್ತಮ ದ್ರೋಹ, ತಮಗಿಂತ ಉತ್ತಮರಿಗೆ ದ್ರೋಹವನ್ನ ಮಾಡಿದ್ದೇ ಆದಲ್ಲಿ ದೇವತೆಗಳು, ಅವರಿಗೆ ಆನಂದದಲ್ಲಿ ಕಡಿಮೆ ಆಗ್ತದೆ, ಆನಂದ ಹ್ರಾಸವಾಗ್ತದೆ ಹೊರತು ಅವರಿಗೆ ನರಕಾದಿ ಅನರ್ಥಗಳು ಆಗೋದಿಲ್ಲ ಎಂಬುದನ್ನ ಶ್ರೀಮದಾಚಾರ್ಯರು ಅದನ್ನ ತಿಳಿಸಿಕೊಟ್ಟದ್ದು. ಇಷ್ಟು ತಿಳಿಸಿ ಮುಂದಿನ ಶ್ಲೋಕದಲ್ಲಿ ಏನ್ ಹೇಳಿಕೊಟ್ಟಿದ್ದಾರೆ ಇಲ್ಲಿಕ್ಕೆ, ಅದಕ್ಕೆ ಅವತರಣಿಕೆಯನ್ನು ಕೊಡ್ತಾರೆ. ದೈತ್ಯಾನಾಂ ಪುಣ್ಯೇನ ಕರ್ಮಣ ಸ್ವರ್ಗವತ ಮುಕ್ತಿರ್ಭವಿಷ್ಯತಿ ಕಿಂ ಇತ್ಯತಃ ಆಹ ನೇತಿ. ದೈತ್ಯರು ಏನಾದರೂ ಪುಣ್ಯದ ಕೆಲಸವನ್ನ ಮಾಡಿದರೆ ಅವ್ರಿಗೆ ಏನಾಗ್ತದೆ, ಸ್ವರ್ಗ ಆಗ್ತದೆ ಅಂತ ಶಾಸ್ತ್ರ ಹೇಳಿದ್ದು. ಅಸುರರಿಗೂ ಕೂಡ, ದೈತ್ಯರಿಗೂ ಕೂಡ ಅವ್ರು ಒಳ್ಳೆಯ ಕರ್ಮ ಮಾಡಿದ್ದಕ್ಕೆ, ಒಳ್ಳೆಯ ಕರ್ಮ ಯಾರು ಮಾಡ್ತಾರೋ, ಅದು ದೇವತೆಗಳಿರ್ಲಿ, ಮನುಷ್ಯರಿರ್ಲಿ, ಅಸುರರಿರ್ಲಿ, ಯಾವುದೇ ಇರ್ಲಿ, ಕೆಟ್ಟ ಕೆಲಸ ಮಾಡಿದ್ರೆ ನರಕ, ಒಳ್ಳೆಯ ಕೆಲಸ ಮಾಡಿದ್ರೆ ಸ್ವರ್ಗ ಅಂತ ತಿಳಿಸಿಕೊಟ್ಟದ್ದು. ಹಾಗೆ ದೈತ್ಯರಿಗೂ ಕೂಡ ಪುಣ್ಯ ಕರ್ಮಗಳಿಂದ, ಏನೋ ಅಕಸ್ಮಾತ್ ಆಗಿ ಪುಣ್ಯ ಕರ್ಮವನ್ನ ಮಾಡಿದ್ದಕ್ಕೆ ಅವ್ರಿಗೆ ಸ್ವರ್ಗ ಸಿಗ್ತದೆ, ಅದನ್ನ ಕೇಳ್ತಾ ಇದ್ದಿಲ್ಲಿ. ಹಂಗೆ ಅವರಿಗೆ ಪುಣ್ಯ ಕರ್ಮದಿಂದ ಸ್ವರ್ಗ ಸಿಗುವಂತೆ ಅವರಿಗೆ ಮೋಕ್ಷವೂ ಆಗ್ತದೇನೋ, ಪುಣ್ಯ ಕರ್ಮವನ್ನ ಮಾಡಿ ಅವ್ರು ಮೋಕ್ಷವನ್ನು ಹೊಂದಬಹುದೇನೋ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ದೈತ್ಯಾನಾಂ ಪುಣ್ಯೇನ ಕರ್ಮಣ ಸ್ವರ್ಗವತ, ದೈತ್ಯರಿಗೆ ಪುಣ್ಯ ಕರ್ಮದಿಂದ ಸ್ವರ್ಗ ಆಗುವಂತೆ ಮುಕ್ತಿರ್ ಭವಿಷ್ಯತಿ ಕಿಂ ಇತ್ಯತಃ ಆಹ, ಮೋಕ್ಷವೂ ಕೂಡ ಆಗ್ತದೇನು ಅಂತ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಶ್ರೀಮದಾಚಾರ್ಯರು 89ನೆಯ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ನಾಸುರಾಣಾಂ ತಥಾ ಮುಕ್ತಿಃ, ಆಸುರಾಣಾಂ ತಥಾ ಮುಕ್ತಿಃ ಕದಾಚಿತ್ ಕೇನಚಿತ್ ಕ್ವಚಿತ್, ಚಿತ್ಕೇನಚಿತ್ ಕ್ವಚಿತ್ ಮಾನುಷಾಣಾಂ ಮಧ್ಯಮಾನಾಂ ತುಷಾಣಾಂ ಮಧ್ಯಮಾನಾಂ ನೈವೈತದ್ವ್ಯಯ ನೈವೈತದ್ವ್ಯ ನೈವ ದ್ವಯ ದ್ವಯ ಅಂತ ದ್ವಯಮಾಪ್ಯ ಆಗುತ್ತೆ. ದ್ವಯ ಅಂತ ಇಷ್ಟ ಆಗಿದೆ ಇಲ್ಲಿ. ನೈವೈತದ್ವಯಮಾಪ್ಯತೆ, ನೈವೈತದ್ವಯಮಾಪ್ಯತೆ. ಸರಿ ಇದೆಲ್ಲ ಪುಸ್ತಕದಲ್ಲಿ ನಿಮ್ಮಲ್ಲಿ? ಇಲ್ಲ, ಚೈತ್ಯದಂತಿದೆ ಆಚಾರ್ಯ. ನ ಚೈತ್ಯದ್ ದ್ವಯಮಾಪ್ಯತೆ ಅಂತ ಇದೆ, 3 ಪದ ಇದೆ. ಇಲ್ಲೇ ಒಂದ್ ಅಕ್ಷರ ಮಿಸ್ಟೇಕ್ ಆಗಿದೆ ಇಲ್ಲಿ. ನೈವೈತದ್ವಯಮಾಪ್ಯತೆ, ಇಲ್ಲಿ ಹೇಗಿದೆ ಅಂತಂದ್ರೆ ನ ಚೈತ್ಯದ್ ದ್ವಯಮಾಪ್ಯತೆ ಅಂತ ಇದೆ. ನಮ್ಗೆ ಸರಿಗಿದೆ ಆಚಾರ್ಯ. ಅಲ್ಲ, ನಮ್ಗೆ ಹಂಗೆ ಇದೆ. ಚೈ ಸರಿ ಆಗೋದಿಲ್ಲ, ಅದು ನೈವೈ ಕರೆಕ್ಟ್ ಆಗ್ತದೆ. ನೈವೈತದ್ವಯಮಾಪ್ಯತೆ, ನೈವೈತದ್ವಯಮಾಪ್ಯತೆ ನಾಸುರಾಣಾಂ ತಥಾ ಮುಕ್ತಿಃ ಕದಾಚಿತ್ ಕೇನಚಿತ್ ಕ್ವಚಿತ್
ಮಾನುಷಾಣಾಂ ಮಧ್ಯಮಾನಾಂ ನೈವೈತದ್ವಯಮಾಪ್ಯತೆ ಎಂಬುದಾಗಿ 89ನೇ ಶ್ಲೋಕ. ಪದವಿಭಾಗ. ನ ಅಸುರಾಣಾಂ ತಥಾ ಮುಕ್ತಿಃ ಕದಾಚಿತ್ ಕೇನಚಿತ್ ಕ್ವಚಿತ್ ಮಾನುಷಾಣಾಂ ಮಧ್ಯಮಾನಾಂ ನ ಏವ ಏತತ್ ದ್ವಯಂ ಆಪ್ಯತೆ. ನೈವೈತದ್ವಯಮಾಪ್ಯತೆ ಅಂತಿದೆ. ನ ಏವ ಏತತ್ ದ್ವಯಂ ಆಪ್ಯತೆ ಎಂಬುದಾಗಿ ಪದವಿಭಾಗವನ್ನ ಮಾಡಿಕೊಳ್ಳಬೇಕು. ದೇವಾನಾಂ ಯಥಾ ನರಕಾದಿಃ ನಾಸ್ತಿ ತಥಾ ದೈತ್ಯಾನಾಂ ಮುಕ್ತಿರ್ನಾಸ್ತೀತಿ ದೃಷ್ಟಾಂತೆ ತಥಾ ಶಬ್ದಃ. ನೋಡಿ, ಶ್ರೀಮದಾಚಾರ್ಯರು ಈ ಆಕ್ಷೇಪಕ್ಕೆ ದೈತ್ಯರಿಗೆ ಸ್ವರ್ಗ ಆಗುವಂತೆ ಮೋಕ್ಷವೂ ಆಗ್ತದೇನೋ ಎಂಬುವಂತಹ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇದ್ದದ್ದು. ಉತ್ತರ ಏನು ಕೊಟ್ರು? ನಾಸುರಾಣಾಂ ತಥಾ ಮುಕ್ತಿ, ಅಸುರರಿಗೆ ಮೋಕ್ಷ ಆಗೋದಿಲ್ಲ ಅಂತ ತಿಳಿಸಿಕೊಟ್ರು. ಇಲ್ಲಿ ತಥಾ ಅಂತ ಶಬ್ದವನ್ನು ಇಟ್ಟಿದ್ದಾರೆ ಶ್ರೀಮದಾಚಾರ್ಯರು. ನಾಸುರಾಣಾಂ ತಥಾ ಮುಕ್ತಿ, ಅಸುರರಿಗೆ ಹಾಗೆ ಮೋಕ್ಷ ಇಲ್ಲ ಅಂತ ಹೇಳಿದ್ದಾರೆ. ಏನ್ ಹಂಗಂದ್ರೆ, ತಥಾ ಅಂದ್ರೆ ಹಾಗೆ ಅಂತ ಅರ್ಥ. ಅಸುರರಿಗೆ, ದೈತ್ಯರಿಗೆ ಹಾಗೆ ಮೋಕ್ಷ ಇಲ್ಲ ಅಂದ್ರೆ ಏನ್ ಅರ್ಥ ಅಂದ್ರೆ, ಟಿಪ್ಪಣಿ ಬರೀತಾರೆ, ತಥಾ ಅಂದ್ರೆ ಯಥಾ ಅಂತ ಇರಬೇಕು ಅಂತ ಅರ್ಥ. ಈ ಎರಡು ಜೋಡಿ ಶಬ್ದಗಳು. ಯಥಾ ಅಂತಿದ್ದಲ್ಲಿ ತಥಾ ಅಂತ ಇಟ್ಕೋಬೇಕು, ತಥಾ ಇದ್ದಲ್ಲಿ ಯಥಾ ಇಟ್ಕೊಳ್ಬೇಕು. ತಥಾ ಅಂತಿದೆ ಅಂದ್ಮೇಲೆ ಯಥಾ ಅಂತ ಇರ್ಬೇಕು ಶಬ್ದ. ಹೇಗೆ ಮತ್ತೊಬ್ಬನ ದೃಷ್ಟಾಂತವನ್ನು ಕೊಟ್ಟು ಅವರಿಗೆ ಹೇಗಾಗೋದಿಲ್ವೋ ತಥಾ ಹಾಗೆ ಇವರಿಗೆ ಇಲ್ಲ ಅಂತ ಹೀಗೆ ಹೇಳ್ಬೇಕು. ಹಾಗಾದ್ರೆ ಇನ್ನೊಂದು ಏನ್ ಇಟ್ಕೋಬೇಕು ಎಂಬುದನ್ನ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ದೇವಾನಾಂ ಯಥಾ ನರಕಾದಿಃ ನಾಸ್ತಿ, ದೇವತೆಗಳಿಗೆ ಹೇಗೆ ನರಕಾದಿಗಳು ಸರ್ವಥಾ ಆಗೋದಿಲ್ಲ, ಅವರು ಪಾಪಕರ್ಮವನ್ನ ಮಾಡಿದರೂ ಅವರಿಗೆ ನರಕಾದಿಗಳು ಆಗೋದಿಲ್ಲ ಅಂತ ಹಿಂದಿನ ಶ್ಲೋಕದಲ್ಲಿ ನಾವು ತಿಳಿದುಕೊಂಡಿದ್ದೇವೆ. ನೋಡ್ರಿ, ಯಥಾ ಅಂದ್ರೆ ನೋಡಿ ಅದನ್ನ ಇಟ್ಕೊಂಡಿದ್ದು ಹೇಗೆ ದೇವತೆಗಳಿಗೆ ಪಾಪಕರ್ಮವನ್ನ ಮಾಡಿದರೂ ನರಕಾದಿಗಳು ಆಗೋದಿಲ್ಲವೋ ತಥಾ ಹಾಗೆ ಅಂತ ಅರ್ಥ. ಏನ್ ಹಾಗೆ? ಅಸುರರು ಪುಣ್ಯಕರ್ಮವನ್ನ ಮಾಡಿದರೂ ಕೂಡ ಅವರಿಗೆ ಮೋಕ್ಷ ಆಗೋದಿಲ್ಲ. ದೇವತೆಗಳು ಪಾಪಕರ್ಮವನ್ನ ಮಾಡಿದರೂ ಅವರಿಗೆ ನರಕಾದಿಗಳಾಗೋದಿಲ್ಲ. ಹಂಗೆ ಅಸುರರು ಪುಣ್ಯಕರ್ಮವನ್ನ ಮಾಡಿದರೂ ಕೂಡ ಸ್ವರ್ಗ ಆಗ್ತದೆ, ಆದ್ರೆ ಪುಣ್ಯಕರ್ಮದಿಂದ ಮೋಕ್ಷ ಆಗೋದಿಲ್ಲ ಅಂತ ತಥಾ ಶಬ್ದದಿಂದ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ನಾಸುರಾಣಾಂ ತಥಾ ಮುಕ್ತಿ, ಈ ವಿಷಯ ಈ ಶ್ಲೋಕದಲ್ಲಿ ಬಂದಿಲ್ಲ. ದೇವತೆಗಳಿಗೆ ಹೇಗೆ ನರಕಾದಿಗಳು ಆಗೋದಿಲ್ವೋ ಅಂತ ಈ ಶ್ಲೋಕದಲ್ಲಿ ಬಂದಿಲ್ಲ, ಅದು ಹಿಂದೆ ಬಂದ್ಬಿಟ್ಟಿದೆ. ಅದಕ್ಕಾಗಿ ತಥಾ ಶಬ್ದದಿಂದ ಅದನ್ನ ಇಟ್ಕೊಳ್ಬೇಕಿಲ್ಲಿ. ಹೇಗೆ ದೇವತೆಗಳಿಗೆ ಪಾಪಕರ್ಮಗಳಿಂದ ನರಕಾದಿಗಳು ಆಗೋದಿಲ್ವೋ ತಥಾ ಹಾಗೆ ಅಸುರಾಣಾಂ ನ ಮುಕ್ತಿ, ಪುಣ್ಯಕರ್ಮದಿಂದ ಅಂತ ಇಟ್ಕೊಳ್ಬೇಕು. ಪುಣ್ಯಕರ್ಮವನ್ನ ಮಾಡಿದಾಗ ಅಸುರರಿಗೆ ಮೋಕ್ಷ ಆಗೋದಿಲ್ಲ ಅಂತ ಹೀಗೆ ಅರ್ಥವನ್ನ ಮಾಡಿಕೊಳ್ಳಬೇಕು. ಅಥವಾ ಮುಕ್ತ್ಯಭಾವ ತಮಪ್ರಾಪ್ತ್ಯೋ ಸಮುಚ್ಚಯೇ, ಮುಕ್ತ್ಯಭಾವ ಮತ್ತು ತಮಸ್ಸಿನ ಪ್ರಾಪ್ತಿ, ಇದನ್ನ ಎರಡನ್ನೂ ಕೂಡ ಇಟ್ಕೋಬೇಕು. ಅಂದ್ರೆ ಅಸುರಾಣಾಂ ಯಥಾ, ಅಸುರಾಣ ಹೇಗೆ ಅಸುರರಿಗೆ ಮೋಕ್ಷ ಇಲ್ಲವೋ ತಥಾ ಅಂತಂದ್ರೆ ಹಾಗೇನಾಗ್ತದೆ ಅಂದ್ರೆ ಅವರಿಗೆ ಅಂಧಂತಮಸ್ಸಾಗ್ತದೆ ಎಂಬುದನ್ನ ಇಟ್ಕೊಳ್ಬೇಕು. ಮುಕ್ತ್ಯಭಾವ ತಮಪ್ರಾಪ್ತ್ಯೋ ಸಮುಚ್ಚಯೇ, ಮುಕ್ತಿ ಆಗೋದಿಲ್ಲ, ತಮಸ್ಸೆ ಆಗ್ತದೆ ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ತಥಾ ಶಬ್ದ ಇದ್ದದ್ದು ಅಂತ ಎರಡನೇ ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದು. ಆ ಅಸುರರಿಗೆ ಮೋಕ್ಷ ಆಗೋದಿಲ್ಲ ಅಂತ ಒಟ್ಟು ಈ ಪಾದದ ಅರ್ಥ. ನಾಸುರಾಣಾಂ ತಥಾ ಮುಕ್ತಿ ಅಂತ ಹೇಳಿದ್ದು. ಮುಂದಿನ ಪಾದದಲ್ಲಿದೆ ಕದಾಚಿತ್ ಕೇನಚಿತ್ ಕ್ವಚಿತ್. ಅವಾಗ ಈ ಅಸುರರಿಗೆ ಮೋಕ್ಷ ಆಗೋದಿಲ್ಲ ಅಂದ್ರೆ ಈ ಕೆಲವು ಒಂದು ಬ್ರಹ್ಮಕಲ್ಪ ಅಥವಾ ಇನ್ನೆಷ್ಟೋ ಕಾಲವೋ ಅಲ್ಲಿವರೆಗೆ ಮೋಕ್ಷ ಆಗೋದಿಲ್ಲ ಅಂತ ಹೀಗೆ ಅರ್ಥ ಮಾಡ್ಕೊಳ್ಳೋದ, ಅಥವಾ ಕೆಲವು ದೇಶದಲ್ಲಿ ಮೋಕ್ಷದಲ್ಲಿ ಬೇಕಾದಷ್ಟಿದೆ ಸ್ಥಳ, ಹೀಗಾಗಿ ಆ ಕೆಲವು ದೇಶದಲ್ಲಿ ಅವರಿಗೆ ಮೋಕ್ಷ ಆಗೋದಿಲ್ವೋ ಅಂತ ಅರ್ಥನೋ, ಅಥವಾ ಕೆಲವರಿಗೆ ಮಾತ್ರ ದೈತ್ಯರಿಗೆ ಮೋಕ್ಷ ಆಗೋದಿಲ್ವೋ ಅಂತ ಅರ್ಥನೋ. ಅಂದ್ರೆ ಮೂರನ್ನು ನಿಷೇಧ ಮಾಡ್ತಾ ಇದ್ದದ್ದು. ಕದಾಚಿತ್ ಕೇನಚಿತ್ ಕ್ವಚಿತ್. ಕದಾಚಿತ್ ಅಂದ್ರೆ ಕಸ್ಮಿಂಶ್ಚಿತ್ ಕಾಲೇ, ಯಾವ ಕಾಲದಲ್ಲಿಯೂ ಆಗೋದಿಲ್ಲ.
ಕೇವಲ ಇದೊಂದು ಬ್ರಹ್ಮಕಲ್ಪದಲ್ಲಿ ಮಾತ್ರ ಆಗೋದಿಲ್ಲ, ಮುಂದಿನ ಬ್ರಹ್ಮಕಲ್ಪದಲ್ಲಿ ಆಗ್ತದೇನೋ ಅಂತಂದ್ರೆ ಕದಾಚಿತ್ ಕದಾಚಿತ್ ಅಸುರಾಣಾಂ ನ ಮುಕ್ತಿ. ಎಂದಿಗೂ ಕೂಡ ಯಾವ ಕಾಲದಲ್ಲಿಯೂ ಕೂಡ ಅನಂತ ಕಾಲ ಮುಂದೆ, ಇಂದೂ ಆಗಿಲ್ಲ, ಮುಂದೆ ಅನಂತ ಕಾಲದವರೆಗೆ ಎಂದಿಗೂ ಕೂಡ ಅವರಿಗೆ ಮೋಕ್ಷ ಆಗೋದಿಲ್ಲ. ಇನ್ನು ಕೇನಚಿತ್ ಇಲ್ರಿ ಇನ್ನೋ ಒಂದ್ ಬೇರೆ ಉಪಾಯ ಮಾಡ್ಕೊಂಡು ಅವರು ಹೊಂದಬಹುದೇನೋ ಅಂದ್ರೆ ಕೇನಚಿತ್ ಬೇರೆ, ಕೇನಚಿತ್ ಉಪಾಯೇನ ಅಂತ ಅರ್ಥ. ಯಾವ ಉಪಾಯದಿಂದಲೂ ಕೂಡ ಯಾವ ಒಬ್ಬ ಅಸುರನಿಗೂ ಕೂಡ ಮೋಕ್ಷ ಆಗೋದಿಲ್ಲ. ಮತ್ತು ಕ್ವಚಿತ್ ಅಂತ ಹೇಳಿದ್ದು, ಕ್ವಚಿತ್ ಎಂಬುದಕ್ಕೆ ಕ್ವಚಿತ್ ದೇಶೇ ನ ಭವತಿ, ಯಾವ ದೇಶದಲ್ಲಿಯೂ ಕೂಡ ಮೋಕ್ಷ ಆಗೋದಿಲ್ಲ ಅವರಿಗೆ. ಅಂದ್ರೆ ಯಾವ ಮೋಕ್ಷದ ಒಂದು ಪ್ರದೇಶವೂ ಅವರಿಗೆ ಸಿಗೋದಿಲ್ಲ, ಅಲ್ಲಿ ಹೋಗಿ ಇರ್ಲಿಕ್ಕೆ ಆಗೋದಿಲ್ಲ. ಈ ಮೂರು ರೀತಿಯಿಂದ ಅವರಿಗೆ ಮೋಕ್ಷ ಇಲ್ಲ ಅಂತ ನಿಷೇಧ ಮಾಡ್ತಾ ಇದ್ದಾರೆ. ಕದಾಚಿತ ಯಾವ ಕಾಲದಲ್ಲಿಯೂ ಇಲ್ಲ, ಕೇನಚಿತ ಯಾವ ಉಪಾಯದಿಂದಲೂ ಅವರಿಗೆ ಮೋಕ್ಷ ಆಗೋದಿಲ್ಲ, ಕ್ವಚಿತ್ ಯಾವ ದೇಶದಲ್ಲಿಯೂ ಕೂಡ ಅವರಿಗೆ ಮೋಕ್ಷ ಆಗೋದಿಲ್ಲ ಅಂತ ಈ ವಿಚಾರವನ್ನ, ಆ ಪ್ರಶ್ನೆಯ ಉತ್ತರವನ್ನ ಶ್ರೀಮದಾಚಾರ್ಯ ತಿಳಿಸಿಕೊಟ್ಟದ್ದು. ಅಸುರರು ಪುಣ್ಯ ಕರ್ಮದಿಂದ ಸ್ವರ್ಗವನ್ನು ಹೊಂದುವಂತೆ ಮೋಕ್ಷವನ್ನು ಹೊಂತಾರೇನೋ ಎಂಬುವಂತಹ ಪ್ರಶ್ನೆಗೆ ಈ ಉತ್ತರವನ್ನು ಕೊಟ್ಟಿದ್ದು. ಎಂದಿಗೂ ಕೂಡ ಯಾವ ಉಪಾಯದಿಂದಲೂ ಕೂಡ ಯಾವ ದೇಶದಲ್ಲಿಯೂ ಕೂಡ ಅಸುರರಿಗೆ ಮೋಕ್ಷ ಆಗುವುದಿಲ್ಲ ಎಂಬುದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ಆದ ಮೇಲೆ ಆಚಾರ್ಯ, ಒಂದು ಪ್ರಶ್ನೆಯಲ್ಲಿ ಹೇಳಿ, ಅಸುರರಿಗೆ ಸ್ವರ್ಗ ಸಿಗೋದು ನಿಷೇಧ ಇಲ್ಲ ಅಂತ ಅರ್ಥ ಆಗ್ತಾ ಇದೆ, ಇಲ್ಲ? ಹೌದು. ಅವ್ರಿಗೆ ಸ್ವರ್ಗ ಸಿಗ್ಬೋದು, ಅದು ಮೋಕ್ಷಕ್ಕೆ ನಿಷೇಧ. ಹೌದು ಅದೇ ಸ್ವರ್ಗ ಪ್ರಶ್ನೆ. ಸಿಗ್ತದೆ, ಸ್ವರ್ಗ ಸಿಗ್ತದೆ. ಅಸುರರಿಗೆ ಸ್ವರ್ಗ ಹೇಗೆ ಸಿಗ್ಬೇಕು ಅಂತ ನಾನು ಅದೇ ಪ್ರಶ್ನೆ. ಪುಣ್ಯ ಕರ್ಮದಿಂದ ಸಿಗ್ತದೆ. ಓಕೆ, ಪುಣ್ಯ ಫಲದಿಂದ. ಈಗ ಬೇಕಾದಷ್ಟು ಕಥೆಗಳನ್ನ ಕೇಳಿರ್ತದೆ. ಹ್ಮ್. ಇಂದ್ರದೇವರು ಪರಾಭವವನ್ನು ಸೋತಾಗ ಈ ಬಲಿಚಕ್ರವರ್ತಿ ಬಂದು ರಾಜ್ಯವನ್ನು ಆಳ್ತಾ ಇದ್ದ. ಆ ದೇವಭಕ್ತನೇ, ಬಲಿಚಕ್ರವರ್ತಿ ದೇವಭಕ್ತ, ಪರಮ ಭಗವದ್ಭಕ್ತ, ಅಸುರ ಕುಲದಲ್ಲಿ ಹುಟ್ಟಿದ್ದಷ್ಟೇ. ಆದರೆ ಅವನ ಜೊತೆಗೆ ಇರ್ತಕ್ಕಂಥ ನಿಜವಾಗಿ ಅಸುರರೇನೇ ಇದ್ರ ಸ್ವರೂಪಭೂತವಾಗಿ ಅವರೆಲ್ಲರೂ ಕೂಡ ಸ್ವರ್ಗದಲ್ಲಿ ಇದ್ದದ್ದು. ಆವಾಗ ಎಷ್ಟೋ ಬಾರಿ ಇಂದ್ರದೇವರು ಸೋತಾಗ ಆಗ ಅಸುರರು ಬಂದು ಅಲ್ಲಿ ತಾವು ಇದ್ದದ್ದು. ಅದಷ್ಟೇ ಅಂತಲ್ಲ, ಪುಣ್ಯಕರ್ಮವನ್ನು ಮಾಡಿದಾಗ ಇಂದ್ರದೇವರೇ ಅಲ್ಲಿದ್ದಾಗಲೂ ಕೂಡ ಆ ಪುಣ್ಯದ ಒಂದು ಫಲವನ್ನು ಹೊಂದೋದಕ್ಕೆ ಬಂದೇ ಬರ್ತಾರೆ ಅವರು ಕೂಡ. ಆ ಪುಣ್ಯದ ಫಲವನ್ನು ಹೊಂದಿದ್ರು ಅಂದ್ರೆ ಮತ್ತೆ ಒಳಗೆ ಕಳಿಸ್ತಾರಷ್ಟೇ. ಇಡೀ ಪಾಪದ ಕೂಡ ತುಂಬ್ತು ಅಂದ್ರೆ ಆಗ ನರಕ ಆಗ್ತದೆ ಅವರಿಗೆ. ಖರ್ಚಾದ್ಮೇಲೆ ವಾಪಸ್ಸು ತಮೋಲೋಕದಲ್ಲೂ ಅದು ಪುಣ್ಯ ಫಲ ಖರ್ಚಾಗೋದ್ಮೇಲೆ ಅವ್ರು ಮತ್ತೆ ಮೃತ್ಯುಲೋಕನೋ ಅಥವಾ ತಮಲೋಕನೋ? ತಮೋಲೋಕ ಇಲ್ಲ, ಮತ್ತೆ ಭೂಲೋಕಕ್ಕೆ ಬರೋದು. ಓಕೆ, ಮೃತ್ಯುಲೋಕ. ಓಕೆ, ಆಯ್ತು, ಧನ್ಯವಾದ. ಪೂರ್ಣವಾಗಿ ಕೂಡ ತುಂಬಬೇಕು, ಆಗ ಅನ್ನೊಂದು ತಮಸ್ಸಿಗೆ ಹೋಗ್ತಾರೆ. ಅದು ಮುಂದೆ ವಿಷಯ ಬರ್ತದೆ, ಯಾವಾಗ ಮುಂದಿನ ಶ್ಲೋಕನೇ ಬರ್ತದೆ ಅಂಧನ್ ತಮಸ್ಸೆ ಯಾವಾಗ ಆಗ್ತದೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ನೋಡಿ, ಈ ಶ್ಲೋಕ ಮುಗಿಸೋಣಂತೆ. ಆಚಾರ್ಯ, ನನ್ನೊಂದು ಸಂಶಯಲ್ಲಿ ಇಲ್ಲಿ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ, ಮಧ್ಯಮ ಮನುಷ್ಯರಿಗೆ ಇವೆರಡೂ ಲಭಿಸುವುದಿಲ್ಲ, ನಿತ್ಯ ಸಂಸಾರಿಗಳಿಗೆ ಅಂತ ಹಾಕಿದ್ದಾರೆ. ಯಾವ್ದೆರಡು ಲಭಿಸೋದಿಲ್ಲ? ಈ ನರಕವೂ ನಾವು ಅದೇ ಅಂಧತಮಸ್ಸು ಲಭಿಸುವುದಿಲ್ಲ ಮತ್ತು ಇದು ಯಾವುದು ಮೋಕ್ಷವೂ ಲಭಿಸುವುದಿಲ್ಲ ಅನ್ನಂತ. ಹೌದು, ಮುಂದಿನ ಎರಡು ಪಾದದಲ್ಲಿ ಇದೇ ಶ್ಲೋಕದಲ್ಲಿ ಇದೆಯಲ್ಲ ಮುಂದೆ. ಈಗ ಅಸುರರ ವಿಷಯವನ್ನು ಹೇಳಿದ್ದು. ಮುಂದಿನ ಪಾದ ನೋಡಿ, ಮಾನುಷಾಣಾಂ ಮಧ್ಯಮಾನಾಂ ನೈವೈ ತದ್ವಯ ಮಾಪ್ಯತೆ ಅಂತ ಹೇಳ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಸೊ ಭೂಲೋಕಕ್ಕೆ ಮತ್ತೆ ಬರ್ತಾ ಇರ್ತಾರೆ. ಅದೇ ಗೊತ್ತಾಗ್ಲಿಲ್ಲ, ಇದಿದ್ದೆ ಹೇಳ್ತಾ ಇದ್ದೀರಿ ನೀವು, ಪ್ರಶ್ನೆ ಅಲ್ಲ. ನೋಡಿ, ಆಯ್ತು, ಧನ್ಯವಾದ. ತರ್ಹಿ ಮಧ್ಯಮಾನಾಂ ಕಾಗತಿ. ನೋಡಿ, ದೇವತೆಗಳ ಬಗ್ಗೆ ಹೇಳೋದು ಮುಗಿದಾಯ್ತು. ದೇವತೆಗಳ ಬಗ್ಗೆ ಅವರಿಗೆ ಪಾಪಕರ್ಮವನ್ನು ಮಾಡಿದರೂ ನರಕ ಆಗೋದಿಲ್ಲ, ಅನ್ನಂತಮಸ್ ಆಗೋದಿಲ್ಲ. ಅನ್ನಂತಮಸ್ ಅಂತೂ ಸರ್ವಥ ಆಗೋದಿಲ್ಲ, ನರಕನೂ ಆಗೋದಿಲ್ಲ ದೇವತೆಗಳಿಗೆ. ಇನ್ನ ಅಸುರರ ಬಗ್ಗೆ, ದೇವತೆಗಳ ಬಗ್ಗೆ ಮುಗೀತು. ಅಸುರರ ಬಗ್ಗೆ ತಿಳಿದುಕೊಳ್ಳೋದಾದ್ರೆ ಅಸುರರಿಗೆ ಸ್ವರ್ಗ ಆಗ್ತದೆ ಪುಣ್ಯಕರ್ಮದಿಂದ, ಮೋಕ್ಷ ಅಂತೂ ಸರ್ವಥ ಆಗೋದಿಲ್ಲ, ಕೊನೆಗೆ ಅನ್ನಂತಮಸ್ ಆಗ್ತದೆ. ಇನ್ನು ಮನುಷ್ಯರೊಳಗೆ ಉತ್ತಮರು ಅಷ್ಟೇ, ಉತ್ತಮರು ಅವರಿಗೂ ಸ್ವರ್ಗ ಆಗ್ತದೆ, ನರಕ ಆಗ್ತದೆ, ಮೋಕ್ಷನೂ ಆಗ್ತದೆ ಕೊನೆಗೆ. ಮಧ್ಯಮರ ಬಗ್ಗೆ ಈ ಮುಂದಿನ ಪಾದದಲ್ಲಿ ತಿಳಿಸ್ತಾ ಇದ್ದದ್ದು, ಮಾನುಷಾಣ ಮಧ್ಯಮಾನ ನೈವೈತದ್ವಯ ಮಾಪ್ಯತೆ. ಮಧ್ಯಮ ಮನುಷ್ಯರು ಅಂತ ಏನಿದ್ದಾರಲ್ಲ, ಅಧಮ ಮನುಷ್ಯರಿಗೆ ಅವರಿಗೆ ಅನೇಕ ಅರ್ಥಗಳಾಗ್ತವೆ. ಈ ಮಧ್ಯಮ ಮನುಷ್ಯರನ್ನ ಮಾತ್ರ ಹೇಳ್ತಾ ಇದ್ದದ್ದು.
ಮಧ್ಯಮ ಮನುಷ್ಯರಿಗೆ ಏನು ಗತಿ ಅಂತ ಪ್ರಶ್ನೆ ಮಾಡಿಕೊಂಡು ಶ್ರೀಮದಾಚಾರ್ಯ ಉತ್ತರವನ್ನು ಕೊಡ್ತಾ ಇದ್ದದ್ದು. ಮಧ್ಯಮಾನ ಮಾನುಷಾಣ, ಮಧ್ಯಮ ಮನುಷ್ಯರಿಗೆ ಏತತ್ ದ್ವಯಂ ನೈವ ಆಪ್ಯತೆ, ಆ ಮನುಷ್ಯ ಮಧ್ಯಮರು ಮಾತ್ರ ಈ ಎರಡನ್ನೂ ಹೊಂದೋದಿಲ್ಲ. ಏತದ್ ದ್ವಯಂ ಅಂದ್ರೆ ಯಾವುದು ಅಂದ್ರೆ ಮುಕ್ತಿ ತಮಃ ಇತಿ ದ್ವಯಂ, ಮೋಕ್ಷನೂ ಆಗೋದಿಲ್ಲ ಅವರಿಗೆ ಮತ್ತು ಅಂಧನ್ ತಮಸ್ಸು ಆಗೋದಿಲ್ಲ. ಮಧ್ಯಮ ಮನುಷ್ಯರಿಗೆ ಅಂಧನ್ ತಮಸ್ಸಿಗೆ ಹೋಗೋದಿಲ್ಲ, ಈ ಕಡೆ ಮೋಕ್ಷಕ್ಕೂ ಹೋಗೋದಿಲ್ಲ. ಮಾನುಷಾಣಾಮಿತಿ ಷಷ್ಠಿ ತೃತೀಯಾಕ್ತೆ ಸ್ವರ್ಗ ನಿರಯ ಭೂ ಗೋಚರಾಹ ಇತ್ಯರ್ಥಃ. ವಾಯುಸ್ತುತಿಯಲ್ಲಿ ಬಂದಿದೆ ಸ್ವರ್ಗ ನಿರಯ ಭೂ ಗೋಚರ ನಿತ್ಯಬದ್ಧಾನಂತ, ತ್ರಿಧಿವ ನಿರಯ ಭೂ ಗೋಚರ ನಿತ್ಯಬದ್ಧಾನಂತ ಬರ್ತದೆ ವಾಯುಸ್ತುತಿಯಲ್ಲಿ. ಇದೇ ಮಧ್ಯಮ ಸಂಸಾರಿಗಳೇ. ಕೇವಲ ಭೂಲೋಕದಲ್ಲಿ ಇರೋದು, ಕರ್ಮಗಳನ್ನು ಮಾಡೋದು, ಪುಣ್ಯ ಕರ್ಮದಿಂದ ಸ್ವರ್ಗಕ್ಕೆ ಹೋಗೋದು, ಅಲ್ಲಿ ಸುಖವನ್ನು ಅನುಭವಿಸುವುದು, ಪಾಪ ಕರ್ಮಗಳಿಂದ ನರಕಕ್ಕೆ ಹೋಗುವುದು, ಅಲ್ಲಿ ದುಃಖವನ್ನು ಅನುಭವಿಸಿ ಬರುವುದು, ಮತ್ತೆ ಭೂಲೋಕಕ್ಕೆ ಬರುವುದು. ಇದೇ ಮಧ್ಯಮ ಮನುಷ್ಯರ ಒಂದು ಕರ್ಮ, ಅವರ ಒಂದು. ಈಗ ಇಲ್ಲಿ ಬ್ರೇಕ್ ಆಗೋದೇ ಇಲ್ವಾ ಅದು ಅದರಲ್ಲಿ? ಏನ್ ನಿತ್ಯ ಹೇಳಿ? ಸಂಸಾರಿಗಳು ಅಂದ್ರೆ ಇವಾಗ ಇವ್ರಿಗೆ ಬೇರೆ ಗತಿ ಇಲ್ಲ ಅಂತ ಹೇಳಿದ್ರೆ, ನಿತ್ಯ ಸಂಸಾರದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಬ್ರೇಕ್ ಆಗೋದೇ ಇಲ್ವಾ ಅಂತ? ಮುಂದೆ ಅವ್ರ ಮೇಲಕ್ಕೆ ಹೋಗೋದೇ ಉತ್ತಮ ಜೀವಿಗಳಾಗಿ ಹೋಗಕ್ ಸಾಧ್ಯನೇ ಇಲ್ವಾ? ಅದಕ್ಕೆ ನಿತ್ಯ ಸಂಸಾರಿಗಳೇ ಅಂತ ಅನ್ನೋದು ಅವ್ರನ್ನ. ಅಲ್ಲ, ಅಲ್ಲಿಂದ ನಿತ್ಯ ಬ್ರೇಕ್ ಸಂಸಾರಿಗಳು ಎಂದಿಗೂ ಸಾಧ್ಯನೇ ಇಲ್ಲ, ಅವರಿಗೆ ಮೋಕ್ಷನೇ ಆಗೋದಿಲ್ಲ, ಮೋಕ್ಷನೂ ಆಗೋದಿಲ್ಲ, ಅನ್ನ ತಮಸ್ಸು ಆಗೋದಿಲ್ಲ. ಇದೇ ಸುಖವನ್ನೇ ಅಪೇಕ್ಷೆ ಮಾಡ್ತಾ ಇರ್ತಾರೆ ಅಷ್ಟೇ ಅವರು. ಇದರಿಂದ ತೃಪ್ತಿ ಅವರಿಗೆ, ಇದರಿಂದಲೇನೆ ತೃಪ್ತಿಯನ್ನು ಪಡ್ತಾ ಇರ್ತಾರೆ ಅಷ್ಟೇ ಅವರು. ಅದಕ್ಕೆ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ ಶ್ರೀಮದಾಚಾರ್ಯ. ಒಟ್ಟಾರೆಯಾಗಿ ಅಭಿಲಾಷಣೆ ಇಲ್ಲ, ಉತ್ತಮಾದಿಯಾಗಿ ಆಗ್ಬೇಕು ಅಂತ ಅಭಿಲಾಷಣೆ ಇಲ್ಲ ಅವ್ರಿಗೆ. ಅಭಿಲಾಷ ಇಲ್ಲದೆ ಇಲ್ಲವನ್ನೇ ಇಲ್ಲವೇ ಜ್ಞಾನನೂ ಇಲ್ಲ. ಇಲ್ಲ. ಪಟ್ರು ಅವ್ರ ನಿತ್ಯ ಸಂಸಾರಗಳ ಜೀವನ ಸ್ವರೂಪನೇ ಆಗಿರ್ತದೆ ಅಷ್ಟೇ, ಸ್ವಭಾವ. ಯೋಗ್ಯತಾ ಅಷ್ಟೇ ಇರ್ತದಷ್ಟೇ ಅವರು. ಮಾನುಷಾಣಾಂ, ಅದಕ್ಕೆ ಶ್ರೀಮದಾಚಾರ್ಯ ಅಷ್ಟೇ ಹೇಳ್ಬಿಟ್ರು, ಮಾನುಷಾಣಾಂ ಮಧ್ಯಮಾನ ನೈವೈತದ್ ದ್ವಯಮಾಪ್ಯತೆ, ಎರಡನ್ನೂ ಕೂಡ ಹೊಂದೋದಿಲ್ಲ ಅವರು ಎಂಬುದನ್ನ ತಿಳಿಸಿಕೊಟ್ರು. ಇದಾದ ಮೇಲೆ ನಾನು ಉಕ್ತ ನಿಯಮ ಏವ ಅಸ್ತು, ಒಂದು ಇಷ್ಟು ನಿಯಮವನ್ನ ತಿಳಿಸಿಕೊಟ್ರು, ಯಾರ್ಯಾರಿಗೆ ಏನೇನು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಟ್ರು. ತಥಾಪಿ ಅಸುರಾಣಾಂ ತಮ ಪ್ರಾಪ್ತಿ ಕದಾ ಸ್ಯಾದ್ ಇತ್ಯತಃ ಆಹ. ಅಸುರರಿಗೆ ಅನ್ನೊಂದು ತಮಸ್ಸು ಆಗ್ತದೆ, ಮೋಕ್ಷ ಸರ್ವಥ ಆಗಂಗಿಲ್ಲ, ಸ್ವರ್ಗ ಆಗ್ತದೆ. ದೇವತೆಗಳಿಗೆ ನರಕ ಆಗಂಗಿಲ್ಲ, ಅನ್ನೊಂದು ತಮಸ್ಸು ಆಗಂಗಿಲ್ಲ, ಮೋಕ್ಷ ಆಗ್ತದೆ. ಮನುಷ್ಯ ಮಧ್ಯಮರಿಗೆ ಮೋಕ್ಷನೂ ಇಲ್ಲ, ತಮಸ್ಸು ಇಲ್ಲ ಅಂತ ಒಂದಿಷ್ಟೆಲ್ಲ ನಿಯಮವನ್ನ ತಿಳಿಸಿಕೊಟ್ರು. ಇದ್ರ ಮೇಲೆ ಒಂದು ಪ್ರಶ್ನೆ ಏನು ಅಂದ್ರೆ, ಅಸುರರಿಗೆ ತಮಸ್ಸಾಗ್ತದೆ ಅಂತಂದ್ರಲ್ಲ, ಈ ತಮಸ್ಸು ತಮಃ ಪ್ರಾಪ್ತಿ ಕದಾ ಸ್ಯಾಗ್ ಇತ್ಯತಃ ಆಹ. ಅವರಿಗೆ ಯಾವಾಗ ತಮಸ್ಸಾಗ್ತದೆ? ಆಗ ಕೇಳಿದ್ರಲ್ಲ ಯಾರು, ತಮಸ್ಸಾಗ್ತದೆ, ಆದ್ರೆ ಯಾವಾಗ ತಮಸ್ಸಾಗ್ತದೆ? ಅಸುರರು ಅಂದ ಮಾತ್ರಕ್ಕೆ ಹೀಗೆ ತಮಸ್ಸು, ಎಲ್ಲರಿಗೂ ಹೀಗೆ ತಮಸ್ಸಾಗಬೇಕು ಅಂತ ಇಲ್ಲ. ಅವರ ಒಂದು ಪಾಪದ ಕೊಡ ತುಂಬಬೇಕು. ಅದು ಯಾವಾಗ ತುಂಬುತ್ತದೆ, ಅದು ಹೇಗೆ ಗೊತ್ತಾಗ್ತದೆ, ಅದನ್ನ ಹೇಗೆ ತಿಳಿದುಕೊಳ್ಳೋದು ಅಂತಂದ್ರೆ ಅದನ್ನ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. 90ನೇ ಶ್ಲೋಕ. ಅಸುರಾಣಾಂ ತಮ ಪ್ರಾಪ್ತಿ ಅಸೂರಾಣಾಂ ತಮ ಪ್ರಾಪ್ತಿ ತದಾ ನಿಯಮತೋ ಭವೇತ್, ತದಾ ನಿಯಮತೋ ಭವೇತ್, ಯದಾ ತು ಜ್ಞಾನಿ ಸದ್ಭಾವೇ, ಯದಾ ತಾಜ್ಞಾನಿ ಸದ್ಭಾವೇ, ಯದಾ ತು ಜ್ಞಾನಿ ಸದ್ಭಾವೇ. ಯಾಕಂದ್ರೆ ಇಲ್ಲಿ ಯದಾ ತಾ ಅಂತ ಇದೆ, ತೂ ಮಾಡ್ಕೊಳ್ಳ. ತೂ ಮಾಡ್ಕೊಳ್ಳಿ. ಯದಾ ತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ, ಇವ ಗೃಹಂತಿ ತತ್ಪರಂ. ಅಸುರಾಣಾಂ ತಮ ಪ್ರಾಪ್ತಿ ತದಾ ನಿಯಮತೋ ಭವೇತ್, ಯದಾ ತು ಜ್ಞಾನಿ ಸದ್ಭಾವೇ ನೈವ ಗೃಹಂತಿ ತತ್ಪರಂ ಎಂಬುದಾಗಿ 90ನೇ ಶ್ಲೋಕ ಪದವಿಭಾಗ. ಅಸುರಾಣಾಂ ತಮಃ ಪ್ರಾಪ್ತಿ ತದಾ ನಿಯಮತಃ ಭವೇತ್, ಯದಾ ತು ಜ್ಞಾನಿ ಸದ್ಭಾವೇ ನ ಏವ ಗೃಹಂತಿ ತತ್ ಪರಂ ಎಂಬುದಾಗಿ ಪದವಿಭಾಗ.
ಏನು ಈ ಶ್ಲೋಕ ಹೊರಟಿದ್ ಯಾಕೆ ಹೇಳಲಿಕ್ಕೆ ಹೊರಟಿ ಶ್ರೀಮದಾಚಾರ್ಯ ಪ್ರಶ್ನೆ ಏನಿದಕ್ಕೆ ಹೊರಡ್ಲಿಕ್ಕೆ ಅಸುರರಿಗೆ ತಮಸ್ಸು ಯಾವಾಗ ಆಗ್ತದೆ ಅಂತ ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಕೊಡ್ತಾ ಇದ್ದದ್ದು ನೋಡಿ. ಅದನ್ನ ಶ್ರೀಮದಾಚಾರ್ಯ ಹೇಳಿದ್ದು ಅಸುರಾಣಾಂ ತಮ ಪ್ರಾಪ್ತಿ, ಅಸುರರಿಗೆ ತಮಸ್ಸಾಗ್ತದೆ ಯಾವಾಗ ಯದಾ ನಿಯಮತೋ ಭವೇತ್ ಯದಾ ತು ಜ್ಞಾನಿ ಸದ್ಭಾವೆ, ಯಾವಾಗ ಜ್ಞಾನಿಗಳಿದ್ದಾಗಲೂ ಕೂಡ ಹೇಳ್ತಾರೆ. ಜ್ಞಾನಿ ಸದ್ಭಾವೆ ಎಂಬುದಕ್ಕೆ ಜ್ಞಾನಿಗಳು ಅಂದ್ರೆ ಏನು, ಅಲ್ಪ ಸ್ವಲ್ಪ ಜ್ಞಾನವನ್ನು ಮಾಡಿಕೊಂಡವರು ಅಂತ ಅರ್ಥ ಅಲ್ಲ. ಟಿಪ್ಪಣಿಕಾರ ಬರೀತಾರೆ, ಜ್ಞಾನಿ ಸದ್ಭಾವೆ ಎಂಬುದಕ್ಕೆ ದ್ವಾತ್ರಿಂಶಲ್ ಲಕ್ಷಣ ಲಕ್ಷಿತ ಜ್ಞಾನಿನಃ ಉಪದೇಶಕಸ್ಯ ಸದ್ಭಾವೆ, 32 ಲಕ್ಷಣಗಳಿಂದ ಕೂಡಿದಂತಹ ಜ್ಞಾನಿಗಳು ಅಂತ ಅರ್ಥ. 32 ಲಕ್ಷಣಗಳಿಂದ ಕೂಡಿದಂತಹ ಜ್ಞಾನಿಗಳು ಇದ್ದಾಗ ಅಂದ್ರೆ ಅವರ ಉಪದೇಶ ಇದ್ದಾಗ, ಉಪದೇಶಕಸ್ಯ ಸದ್ಭಾವೆ, ಅಂತಹ ಉಪದೇಶಕರಿದ್ದಾಗ ಪರಂ ಸರ್ವೋತ್ತಮಂ ತದ್ ಬ್ರಹ್ಮ ನ ಗೃಹಂತಿ, ಸರ್ವೋತ್ತಮನಾದಂತಹ ಭಗವಂತನನ್ನ ತಿಳಿದುಕೊಳ್ಳೋದಿಲ್ಲ. ಯಾವಾಗ ಅಂತಹ ಅಸುರರಿಗೆ ಆಗ ತಮಸ್ಸಿನ ಪ್ರಾಪ್ತಿ ಆಗ್ತದೆ. ತದಾ ತೇಷಾಂ ಅಸುರಾಣಾಂ ತಮ ಪ್ರಾಪ್ತಿ ನಿಯಮೇನ ಭವೇತ್. ನೋಡಿ ಶ್ಲೋಕದಲ್ಲಿ ಯದಾತು ಜ್ಞಾನಿ ಸದ್ಭಾವೆ ಅಂತಿದೆ. ಯಾವಾಗ ಜ್ಞಾನಿಗಳು ಅಂದ್ರೆ 32 ಲಕ್ಷಣಗಳಿಂದ ಕೂಡಿದಂತಹ ಜ್ಞಾನಿಗಳು ಉಪದೇಶ ಮಾಡುವಂತಹವರು ಇದ್ದಾಗಲೂ ಕೂಡ ತತ್ಪರಂ ನೈವ ಗೃಹಂತಿ, ಆ ಭಗವಂತನನ್ನ ತಿಳಿದುಕೊಳ್ಳೋದಿಲ್ಲ, ಆ ಉಪದೇಶವನ್ನ ಸ್ವೀಕಾರ ಮಾಡೋದಿಲ್ಲ, ಅದನ್ನು ಕೇಳಲಿಕ್ಕೆ ಮನಸ್ಸು ಮಾಡೋದಿಲ್ಲ, ಅದನ್ನ ಗ್ರಹಣ ಮಾಡೋದಿಲ್ವೋ ಆಗ ತದಾ ನಿಯಮತಃ ಭವೇತ್, ಆಗ ನಿಯಮೇನ ಅವರಿಗೆ ಅಂಧಂತಮಸ್ಸಾಗ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟದ್ದು. ತದನಂತರಂ ಸಂಚಿತ ಕರ್ಮಾಕರಣಂ ತದ್ಭೋಗ ಪ್ರಾರಬ್ಧಸ್ಯೈವ ಭೋಗ ಇತಿ ಜ್ಞೇಯಂ. ಆಗ ಅವ್ರಿಗೆ ಅಂಧಂತಮಸ್ಸಾಗಿ ಅವರು ಕೇವಲ ದುಃಖವನ್ನೇ ಅನುಭವಿಸ್ತಾ ಅಲ್ಲಿ ಕಾಲವನ್ನ ಕಳೀತಾರೆ ಎಂಬುದನ್ನ ಈ ಶ್ಲೋಕದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅಸುರಾಣಾಂ ತಮ ಪ್ರಾಪ್ತಿ ಯದಾ ನಿಯಮತೋ ಭವೇತ್, ಅಸುರರಿಗೆ ತಮಸ್ಸಾಗ್ತದೆ ಯಾವಾಗ ನಿಯಮತೋ ಭವೇತ್, ನಿಯಮೇನ ಆಗಿ ಆಗ್ತದೆ. ಯಾವಾಗ ಆಗ್ತದೆ ಅಂದ್ರೆ ಜ್ಞಾನಿಗಳಿದ್ದಾಗಲೂ ಕೂಡ ಆ ಭಗವಂತನನ್ನ ತಿಳಿದುಕೊಳ್ಳೋದಿಲ್ವಲ್ಲ, ಆಗ ಅವರಿಗೆ ನಿಯಮೇನ ಅಂಧಂತಮಸ್ಸಾಗ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಹೀಗೆ ಇದೇ ರೀತಿಯಾಗಿ ಒಂದು ನಿಯಮಕ್ಕೆ ಅನುಸಾರವಾಗಿ ಯಾರಿಗೆ ಮೋಕ್ಷ ಇಲ್ಲ, ಯಾರಿಗೆ ನಿತ್ಯ ಸಂಸಾರ ಎಂಬುದನ್ನ ಆ ಜೀವರನ್ನ 3 ವಿಭಾಗವನ್ನ ಮಾಡಿ ಶ್ರೀಮದಾಚಾರ್ಯರನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿಯಾಗಿ ಮತ್ತೆ ಮುಕ್ತಿ ನಿಯಮ, ಮೋಕ್ಷ ಯಾವಾಗ ಆಗ್ತದೆ ಎಂಬುದನ್ನ ಅದನ್ನ ಮುಂದಿನ ಶ್ಲೋಕದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಶ್ರೀಕೃಷ್ಣ ಹರೇ ನಮಃ. ಹರೇ ನಮಸ್ಕಾರ ಗುರುಗಳೇ. ಹರೇ ನಮ ಗುರುಗಳೇ. ನಮಸ್ಕಾರ. ಕೃಷ್ಣ ಅರ್ಪಣ. ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ.